ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ. ಸೊ ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಜಿಯನ್ ಗಲಾಟೆ ಮಾಡ್ತಿದ್ದಾನೆ, ಜವಾನ್ ಫಿಲಮ್ ಹಾಕೊಂಡು ಅಷ್ಟು ಜೋರಾಗಿ ಮಾತಾಡ್ತಿದ್ದಾನೆ. ಸೊ ಡೋರಾ ಬಂದಿದ್ದಾರೆ, ಡೋರನ್ ಜೊತೆ ಅಷ್ಟು ಜೋರಾಗಿ ಮಾತಾಡ್ತಿದ್ದಾನೆ. ಅಮ್ಮನೂ ಬಂದಿದ್ದಾರೆ, ಅವರಿಬ್ರು ಕುತ್ಕೊಂಡು ಮೂವಿ ನೋಡ್ತಿದ್ದಾರೆ. ನಾವು ಅಡುಗೆ ರೆಡಿ ಮಾಡ್ತಿದ್ದೀವಿ. ಅಪ್ಪ ಅಲ್ಲಿಂದ ಮಟನ್ದು ಹೆಡ್ಡು ಮತ್ತು ಅದು ಹೆಡ್ ಕರಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಸೊ ತೊಗೊಂಡು ಬರ್ತಿದ್ದಾರೆ. ಅದಕ್ಕೆ ನಾವು ಸಾಂಬಾರಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಅಡುಗೆಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ಫಸ್ಟು ಕಾಯಿ ತುರ್ಕೊಂಡ್ಬಿಡೋಣ ಅಂತ. ಅಮ್ಮಂಗೆ ಇದರಲ್ಲಿ ಕಾಯಿ ತುರಿಯೋಕ್ಕೆ ಬರಲ್ಲ, ಅವರು ಇನ್ನೂ ಹಳೇ ಥರದಲ್ಲಿ ತುರಿಯೋದು. ಸೊ ಅದಕ್ಕೆ ಫಸ್ಟು ಕಾಯಿ ತುರ್ದ್ಬಿಡೋಣ ಅಂದ್ಬಿಟ್ಟು ನಾನು ಕಾಯಿ ತುರಿಯೋಕ್ಕೆ ನಿಂತ್ಕೊಂಡೆ. ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಬೇಕಿತ್ತು. ಅಪ್ಪ ಇನ್ನೂ ಊರಿಂದ ಬಂದಿರಲಿಲ್ಲ, ಅವ್ರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಡೋರಾ ಮತ್ತು ಅಮ್ಮ ಸಂಡೇ ನೈಟೇ ಬಂದಿದ್ದರು. ಸೊ ಅಪ್ಪ ಆಲ್ಮೋಸ್ಟ್ ಟ್ಯೂಸ್ಡೇ ಹಂಗೆ ಬಂದರು. ಒಂದಿನ ಅಲ್ಲೇ ಮನೆ ಹತ್ರ ಇದ್ದು, ಯಾಕೆಂದರೆ ಅಲ್ಲೂ ಮನೆ ಹತ್ರ ಯಾರೂ ಇರಬೇಕಲ್ಲ. ಸೊ ಅದಕ್ಕೆ ಅವರು ಒಂದಿನ ಲೇಟಾಗಿ ಬಂದರು. ಒಂದು ವಾರ ಇರ್ತಾರೆ, ಆಮೇಲೆ ಹೋಗ್ತಾರೆ. ಸೊ ಒಂದು ವಾರ ನನಗೂ ಸ್ವಲ್ಪ ವ್ಲಾಗ್ಸ್ ಎಲ್ಲ ಕಡಿಮೆನೇ ಬರುತ್ತೆ ಅಂತ ಹೇಳ್ಬೋದು. ನೋಡೋಣ, ಎಷ್ಟಾಗತ್ತಷ್ಟು ವ್ಲಾಗ್ಸ್ ನಾನು ಮಾಡ್ತೀನಿ. ಸೊ ನನಗೆ ಎಷ್ಟೊಂದು ಕಡೆ ರೆಸ್ಟೋರೆಂಟ್ಸಲ್ಲೆಲ್ಲ ಊಟ ಮಾಡಿದ್ದೀನಿ. ಅದೇ ನಾಟಿ ಸ್ಟೈಲ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಈ ಥರ ಮಟನ್ ಹೆಡ್ ಕರಿ, ನಾಟಿ ಕೋಳಿ ಸಾಂಬಾರು, ಅದ್ರ ಜೊತೆ ಮುದ್ದೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಇಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಯಾವಾಗಲಾದರೂ ಊರಿಗೆ ಹೋದಾಗ ಇಲ್ಲ ಊರಿಂದ ಅಮ್ಮ ಬಂದಾಗ ಈ ಥರ ತೊಗೊಂಡು ಬಂದು ಮಾಡಿಕೊಡ್ತಾರೆ. ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಜಿಯನ್ಗೆ ಅದಿಷ್ಟ ಇಲ್ಲ. ಅದಕ್ಕೆ ಅವನು ಚಿಕನ್ ಲಾಲಿಪಾಪ್ ಬೇಕು ಅಂತ ಅದನ್ನು ನಾನು ಮಾಡಿಕೊಡ್ತಾ ಇದ್ದೆ ಅವನಿಗೆ. ಫ್ರೆಂಡ್ಸ್, ಸೊ ಜಿಯನ್ಗೆ ನಾನು ವೀಡಿಯೋ ಪಬ್ಲಿಷ್ ಮಾಡೋದಿತ್ತು. ಒಂಚೂರು 5 ನಿಮಿಷ ಕೆಳಗಡೆ ಹೋಗಿ ಬರೋಷ್ಟರಲ್ಲಿ ಮಲ್ಸ್ಬಿಟ್ಟು ಹೋಗಿದ್ದೆ. ಟಿವಿ ಹಾಕ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದೆ. ಸೊ ಬಂದು ಮತ್ತೆ ಮಲಗಿಸ್ಬೇಕು ಅಂದ್ಕೊಂಡೆ, ಪಾಪ ಆಗಲೇ ಮಲ್ಕೊಂಡ್ಬಿಟ್ಟಿದೆ. ಸೊ ಮಟನ್ ಹೆಡ್ ಕರಿ ಸಾಂಬಾರು ಸೂಪರಾಗಿತ್ತು. ಊಟ ಮಾಡಿದ್ದಾಯಿತು. ಚಂದು ಪಾಪ ಇವಾಗ ಊಟ ಮಾಡ್ತಿದ್ದಾರೆ. ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ಚೋದಿದೆ ಇಲ್ಲಿ. ಸೊ ಅಮ್ಮ ಮಲಗಿದ್ದಾರೆ. ಅಮ್ಮ ಆಮೇಲೆ ಬರ್ತೀನಿ ಹೆಲ್ಪ್ ಮಾಡ್ತೀನಿ ಅಂದಿದ್ದಾರೆ. ಬಂದಮೇಲೆ ಮಡ್ಚಿಡೋದು. ನೆನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ಮಾಡಿದ್ವಿ. ಸೊ ಅಮ್ಮ ಬಂದಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇಲ್ಲಾಂದರೆ ಒಬ್ಬಳೇ ಮಾಡಬೇಕಾಗತ್ತಲ್ಲ. ಸೊ ಬಂದಾಗ ಒಂಚೂರು ಏನಾದರೂ ಹೆಲ್ಪ್ ಮಾಡ್ತಾರೆ. ಯಾರೇನು ಮನೇಲಿ ಹಾಗೆ ಅಮ್ಮ ಬಂದಾಗ ಅವರೇ ಅಡುಗೆ ಮಾಡ್ತಾರೆ, ಮತ್ತು ಅವರೇ ತಿನ್ನೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಕಮೆಂಟ್ ಮಾಡಿ ಹೇಳಿ. ಸೊ ನನಗೆ ಹಾಗೇನೆ ಆಮೇಲೆ ಬಂದರೆ ಸ್ವಲ್ಪ ಒಂಚೂರು ಫ್ರೀ ಸಿಕ್ತಂಗೆ ಆಗುತ್ತೆ. ಯಾಕೆಂದರೆ ಕುಕ್ಕೆಲ್ಲ ಅವ್ರು ಮಾಡ್ತಾರೆ, ಬೇರೆ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ. ಅದರಿಂದ ಸೊ ಯಾರಿಗೆಲ್ಲ ಹಾಗೆ ಕಮೆಂಟ್ ಮಾಡಿ. ಸೊ ಹಾಗೆ ಕುತ್ಕೊಂಡು ಮಾತಾಡಿಕೊಂಡು ನಾವು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ವಿ. ಚಂದು ಮಾಮೂಲಿ ಅವ್ರಿಗೆ ಕಾಲ್ ಇರುತ್ತೆ, ಅವರು ಸೆಕೆಂಡ್ ಫ್ಲೋರಲ್ಲಿದ್ದರು. ನಾವು ನಮ್ಮ ರೂಮಲ್ಲಿ ಜಿಯನ್ ಮಲ್ಕೊಂಡಿದ್ದ. ಜಿಯನ್ ಎದ್ದಿದ್ದಾಗ ಇದೆಲ್ಲ ಮಾಡೋಕ್ಕೆ ಕಷ್ಟ. ಹಂಗೆ ಮಾತಾಡಿಕೊಂಡು ಅದು ಇದು ಮದ್ದೂರಲ್ಲಿ ಏನು ಸಮಾಚಾರ ಅಂತ ನಾನು ಕೇಳಿಕೊಂಡು ಎಲ್ಲ ಫೋಲ್ಡ್ ಮಾಡಿರ್ತಾ ಇದ್ವಿ. ಯಾಕೆಂದರೆ ಗೊತ್ತು ಅಲ್ಲಿ ಇದ್ದು ಬಂದಿರ್ತೀವಿ, ಅಲ್ಲಿ ಏನಾಗ್ತಿದೆ ಏನು ಅಂತೆಲ್ಲ ಯಾರಾದರೂ ಬಂದಾಗ ಮನೆಗೆ ಕೇಳೋದು ಮಾಮೂಲಿ. ಸೊ ಯಾರ್ಯಾರು ಆ ಥರ ಕಮೆಂಟ್ ಮಾಡಿ ಹೇಳಿ. ಊರಿಂದ ಬಂದಾಗ ಊರಲ್ಲಿ ಏನಾಗ್ತಿದೆ ಅಂತೆಲ್ಲ ಅಮ್ಮ ಬಂದಾಗ ಮಾತಾಡ್ಕೊಂಡಿರ್ತೀರ. ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ಬೋದು. ಬಟ್ಟೆ ಎಲ್ಲ ಮಾಡಿಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಟೀ ಮಾಡ್ಕೊಂಡು ಕುಡ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ. ಅಷ್ಟರಲ್ಲಿ ಈ ನಮ್ಮ ಸಾಹೇಬ್ರು ಎತ್ಬಿಟ್ಟು ಅಲ್ಲಿಂದ ಹಾ ಅಂತ ಕಿಸ್ತವ್ರೆ. ಹೆಂಗೆ ಕಿಸ್ತಮ್ಮ? ಪಾಪಾ ಮಾಮ ಅಂತ ಕಿರ್ಸ್ತಾ ಇದ್ದೆ. ಇಲ್ಲಿ ಬರಲ್ಲ, ಅದೊಂದು ಖುಷಿ ನಮಗೆ. ನಿದ್ರೆಗನ ಇಲ್ಲಿ ಬಂದ್ಬಿಡ್ತೇನೆ ಅಂತ ಭಯ ಆಯಿತು. ಬಟ್ ಯಾವಾಗಲೂ ಇಲ್ಲಿ ಬರಲ್ಲ. ಸೊ ಬೇಬಿಗೆ ಇವಾಗ ಎಬ್ಬಿಸ್ಬಿಟ್ಟು ಕರ್ಕೊಂಡೋಗಿ ಮುಖ ತೊಳಿಸಿ ಸ್ನಾನ ಮಾಡಿಸಿ ಬಾಡಿ ಬಾತ್ ಟೈಡ್ ಬಾತ್ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ತಗೊಂಡ್ಬರ್ಬೇಕು. ಫ್ರೆಂಡ್ಸ್
ಇವಾಗ ಫ್ರೆಂಡ್ಸ್ ಇವಾಗ ಜುಂಬಾ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಇವಾಗ ಚಪಾತಿ ಮಾಡ್ತಿದ್ದೀನಿ. ಜಿಯನ್ ನನಗೆ ಹೆಲ್ಪ್ ಮಾಡ್ತಾನಂತೆ. ಒಂದು ನೋಡಿ ಬೇಬಿ. ಜಿಯ ಬೇಬಿ ಅವರು ನನಗೆ ಹೆಲ್ಪ್ ಮಾಡ್ತಾರಂತೆ. ಮೊನ್ನೆ ಚಿಕ್ಕ 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 ಚಿಕ್ಕ. ಸೊ ಇಬ್ರು ಸೇರ್ಕೊಂಡು ಇವಾಗ ಚಪಾತಿ. ಮಧುರ್ ತಾತ, ಮಧುರ್ ಡೋರಾ, ಮಧುರ್ ಅಜ್ಜಿ ಬಂದವರಂತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ತಾನೇ ವರ್ಕೌಟ್ ಮಾಡಿ ಬಂದೆ. ಸೊ ನೋಡ್ಬೋದು ಮುಖ ಎಲ್ಲ ಹೇಗಾಗಿದೆ ಅಂತ. ಸೊ ನಂಗೆ ವರ್ಕೌಟ್ ಮಾಡಿ ಬಂದ ತಕ್ಷಣ ಮುಖ ಎಲ್ಲ ಈ ಥರ ರೆಡ್ ಆಗಿಬಿಡುತ್ತೆ. ಸೊ ವರ್ಕೌಟ್ ಮುಗಿಸಿ ಬಂದೆ. ಬೇರೆ ವೈಟ್ ಹೇರ್ಸ್ ಎಲ್ಲ ಜಾಸ್ತಿ ಆಗಿದೆ, ಅದು ರೂಟ್ ಟಚಪ್ ಮಾಡಿಸ್ಬೇಕು. ಸೊ ಇವಾಗ ಹೋಗಿ ಸ್ನಾನ ಮಾಡಿ ಸ್ವಲ್ಪ ಕೆಳಗಡೆ ಕೆಲಸ ಇದೆ, ಹೋಗಬೇಕು. ಜಿಯನ್ನ ಮಲಗಿಸಿದ್ದೀನಿ. ಮಲಗಿಸಿದ್ಮೇಲೆ ವರ್ಕೌಟ್ ಮಾಡೋಕ್ಕಾಗೋದು. ಅಮ್ಮ ಡೋರಾ ಎಲ್ಲ ಇನ್ನೂ ಇಲ್ಲೇ ಇದ್ದಾರೆ. ಸೊ ಫಸ್ಟ್ ಹೋಗಿ ಇವಾಗ ಸ್ನಾನ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಬೇರೆ ಕೆಲಸಗಳು. ಹಂಗೆ ವರ್ಕೌಟ್ ಮಾಡಿದ್ಮೇಲೆ ಸ್ವಲ್ಪ ಹಾಗೆ ಹೊರಗಡೆ ಬಂದು ಇಲ್ಲಿ ಟೆರೆಸ್ ಮೇಲೆ ಕುತ್ಕೊಂಡಿದೆ. ಎಷ್ಟೇ ಕ್ಲೀನಾಗಿದ್ರು ಆ ಅಮ್ಮಂದಿರು ಮನೆಗೆ ಬಂದಾಗ ಅದು ಕ್ಲೀನ್ ಮಾಡ್ಕೊಡ್ತೀನಿ, ಇದು ಕ್ಲೀನ್ ಮಾಡ್ಕೊಡ್ತೀನಿ, ಕ್ಲೀನ್ ಮಾಡ್ಕೊಳ್ಳೋಣ, ಅದು ಎಲ್ಲರೂ ಮನೇಲೂ ಇರುತ್ತೆ. ನಮ್ಮ ಮನೇಲೂ ಹಾಗೇನೆ ಬಂದಾಗ ಅದು ಕ್ಲೀನಾಗಿದ್ರು ಇಲ್ಲ ಅದನ್ನು ಕ್ಲೀನ್ ಮಾಡೋಣ, ಇದನ್ನು ಕ್ಲೀನ್ ಮಾಡೋಣ ಅಂತ ಕರೀತಾರೆ. ಸೊ ಇದು ಅಷ್ಟೇ ಕ್ಲೀನಾಗೇ ಇತ್ತು. ಬಟ್ ಆದರೂ ಅಮ್ಮ ಇಲ್ಲ ಬಾ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕರೆದ್ರು. ಆಮೇಲೆ ಅದಕ್ಕೆಲ್ಲ ತೆಗೆದು ಮತ್ತೆ ಅದೆಲ್ಲ ನಾನು ಮತ್ತೆ ಕ್ಲೀನ್ ಮಾಡಿ ಹೊಸದಾಗಿ ಎಲ್ಲ ಜೋಡಿಸಿಡ್ತಾ ಇದ್ದೆ. ಇದು ಅವಾಗವಾಗ ನಾನೇ ಕ್ಲೀನ್ ಮಾಡ್ತಿರ್ತೀನಿ, ಯಾಕೆಂದರೆ ಇಲ್ಲಿ ಆನಿಯನ್ನು ಎಲ್ಲ ಇಟ್ಟಿರ್ತೀವಲ್ಲ. ಸೊ ಬೇಗ ಇದಾಗ್ಬಿಡುತ್ತೆ, ಅದಕ್ಕೆ ಅವಾಗವಾಗ ಕ್ಲೀನ್ ಮಾಡ್ತಿರ್ತೀನಿ. ಆದರೂ ಅಮ್ಮ ಬಂದಾಗ ಇನ್ನೊಂದ್ಸರಿ ಕ್ಲೀನ್ ಮಾಡೋಣ ಅಂದರು. ಇಬ್ಬರು ಕುತ್ಕೊಂಡು ಕ್ಲೀನ್ ಮಾಡ್ತಿದ್ವಿ. ಇದು ಆಲ್ರೆಡಿ ಥರ್ಡ್ ಡೇ ಅಮ್ಮ ಬಂದು ಅದಾದಮೇಲೆ ಇನ್ನೊಂದು ನೆಕ್ಸ್ಟ್ ಏನಿದೆ ಕ್ಲೀನ್ ಮಾಡೋಣ ಹಾಗೆ ಕರಿತಾನೇ ಇದ್ದರು. ನಾನು ಇಲ್ಲ ಇಷ್ಟೇ, ಯಾಕೆಂದರೆ ಇವಾಗ ಪೂಜೆಯಲ್ಲಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿಸಿದ್ವಲ್ಲ, ಏನು ಅಷ್ಟೊಂದೆಲ್ಲ ಯಾವುದು ಏನು ಗಲೀಜು ಆಗಿರಲಿಲ್ಲ. ಮತ್ತು ಕಿಚನ್ ಅಂತೂ ಆಲ್ಮೋಸ್ಟ್ ನಾನು ತುಂಬ ಸರಿ ನಾನು ಬ್ಲಾಗ್ಸಲ್ಲೆಲ್ಲ ನೋಡಿರ್ತೀರ, ನಂಗೆ ಸ್ವಲ್ಪ ಏನಾದರೂ ಅದು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಡೋರಾ ನಿಂತ್ಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಳೆ. ಅವಳಿಗೂ ಹೇಗೂ ಸಮ್ಮರ್ ಹಾಲಿಡೇಸ್ ಇತ್ತು, ಜಿಯನ್ ಜೊತೆ ಆಟ ಆಡೋಕ್ಕೆ ಅಂತ ಅವಳು ಬಂದಿದ್ಲು. ಅವಳು ಎವ್ರಿ ಇಯರ್ ಬರ್ತಾಳೆ, ಹಾಲಿಡೇಸ್ ಬಂದಾಗ ಬಂದು 1 ವೀಕ್ ಇದ್ದು ಹೋಗ್ತಾಳೆ. ಫ್ರೆಂಡ್ಸ್, ಸೊ ನೆನ್ನೆ ಎಲ್ಲ ನಾವು ಇದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋದು ನೋಡಿದ್ರಿ. ಸೊ ನಾನು ತೋರಿಸ್ತೀನಿ ನಂದು ವಾರ್ಡ್ರೋಬ್ ಹೇಗೆ ಆರ್ಗನೈಸ್ ಮಾಡಿದ್ದೀವಿ ಅಂತ. ಅದಕ್ಕೆ ಮುಂಚೆ ಏನಂದರೆ ಇಲ್ಲಿ ಮೇಲೆ ಇಡಬೇಕು ಅದೆಲ್ಲ ವಿಂಟರ್ ವೇರ್ ಎಲ್ಲ. ಸೊ ಚಂದು ಬಂದಿರ್ತಾರೆ, ಅದು ಸ್ವಲ್ಪ ಡಸ್ಟ್ ಇದೆಯಂತೆ. ಸೊ ಅದಕ್ಕೆ ಅದು ಕ್ಲೀನ್ ಮಾಡ್ತಿದ್ದೀನಿ. ಮಾಡ್ಬಿಟ್ಟು ಎಲ್ಲ ತೆಗ್ದಾಕ್ಬಿಟ್ಟು ಹೋಗಿದ್ದೀನಿ. ನಾನು ಸರಿಯಾಗಿ ಕ್ಲೀನ್ ಮಾಡಿರುವಂತೆ. ಇವಾಗ ಇವರು ಇನ್ನೊಂದ್ಸರಿ ಕ್ಲೀನ್ ಮಾಡ್ತಿದ್ದಾರೆ. ಅದೊಂದು ಏನು ಇತ್ತೇನೋ ಅಷ್ಟೇ. ಅಲ್ಲೊಬ್ಬ ಫೋಟೋ ತೆಗಿತಿದ್ದಾನೆ ಮೊಬೈಲ್ ಇಟ್ಕೊಂಡು ನಾವಿಬ್ರು ಇಲ್ಲಿಂದ. ಸೊ ಹೆಂಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ಬೆಳಿಗ್ಗೆ ತೋರಿಸ್ತೀನಿ. ಸಿಂಪಲ್ ಆಗಿ ಎಲ್ಲ ಯಾವಾಗಲೂ ತೋರಿಸಿದ್ದೀನಿ. ಫ್ರೆಂಡ್ಸ್, ನೆನ್ನೆ ನೋಡ್ತಾ ಇದ್ವಿ ನಾನು ವಾರ್ಡ್ರೋಬ್ ಆರ್ಗನೈಸ್ ಮಾಡಿದ್ದು. ಸೊ ಹಿಂಗೆ ಆರ್ಗನೈಸ್ ಮಾಡಿದ್ದೀನಿ ನಾನು. ಇಲ್ಲಿ ಫುಲ್ ಡ್ರೆಸ್ಗಳೆಲ್ಲ ಇಲ್ಲಿ ಜೋಡಿಸಿದ್ದೀನಿ.
ಆಮೇಲೆ ಸೊ ಇಲ್ಲಿ ಈ ಥರ ನೋಡಿ, ಈ ಥರ ಎಲ್ಲ ನಾನು ನಂದು ಶಾರ್ಟ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಅವಾಗ ಇಲ್ಲೆಲ್ಲ ಗೊತ್ತಾಗುತ್ತೆ ಯಾವ್ದು ಬೇಕು ತೊಗೊಬೋದು. ಅದಕ್ಕೆ ಅದಾದಮೇಲೆ ನೆಕ್ಸ್ಟು ಈ ಕಡೆ ಪ್ಯಾಂಟು ಅದೇ ಥರ ಒಂದು ನಿಮಿಷ ಈ ಥರದ್ದೆಲ್ಲ ಪ್ಯಾಂಟ್ ಇಟ್ಟಿದ್ದೀನಿ. ಅವಾಗ ಪ್ಯಾಂಟ್ ಯಾವ್ದು ಬೇಕು ಸಿಗುತ್ತೆ. ಮತ್ತು ಡೈಲಿ ವೇರ್ ಎಲ್ಲ ಏನು ಆ ಥರ ಸ್ಟೋರೇಜ್ ಬಾಕ್ಸ್ ಹಾಕಿಟ್ಟಿಲ್ಲ, ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ತೊಗೊತಾ ಇರ್ತೀನಲ್ಲ ಅದಕ್ಕೆ. ಸೊ ಇಲ್ಲಿ ಮತ್ತು ಟಾಪ್ಸ್ ಎಲ್ಲ ಈ ಕಡೆ ಹಾಕಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಕೆಲವೊಂದು ಇನ್ನು ಯೂಸ್ ಮಾಡಬೇಕಾಗಿರೋಂಥದ್ದನ್ನು ಇಟ್ಟಿದ್ದೀನಿ. ಅದಾದಮೇಲೆ ಕೆಳಗಡೆ ಏನೂ ಇಟ್ಟಿಲ್ಲ ಸದ್ಯಕ್ಕೆ, ಸ್ವಲ್ಪ ಖಾಲಿನೇ ಇದೆ. ಅಲ್ಲಿ ಕೆಲವೊಂದು ಬಾಕ್ಸ್ಗಳೆಲ್ಲ ಹಾಗೆ ಇಟ್ಟಿದ್ದೀನಿ. ಅಂದರೆ ರೇರಾಗಿ ಯೂಸ್ ಮಾಡೋಂಥ ಕೆಲವೊಂದು ಡ್ರೆಸ್ಗಳನ್ನ ಅದರಲ್ಲಿ ಇಟ್ಬಿಟ್ಟು ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಫುಲ್ಲು ಅಲ್ಲಿ ಮೇಲ್ಗಡೆ ಅಲ್ಲಿ ಬಾಕ್ಸ್ಗಳಿದೆಯಲ್ಲ ಅಲ್ಲೆಲ್ಲ ಆ ಬಾಕ್ಸಲ್ಲಿ ವಿಂಟರ್ ವೇರ್ ಎಲ್ಲ ಅದರಲ್ಲಿ ಹಾಕಿಟ್ಟಿದ್ದೀವಿ. ನೆಕ್ಸ್ಟ್ ವಿಂಟರ್ ಬಂದಾಗ ತಗೊಳ್ಳೋಣ ಅಂತ. ಸೊ ಇಷ್ಟು ನಮ್ಮದು ವಾರ್ಡ್ರೋಬ್ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ. ಸೊ ನೀವೆಲ್ಲ ಹೇಗೆ ಆರ್ಗನೈಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಒಂದೊಂದ್ಸರಿ ಇದನ್ನು ಹಿಂಗೆ ಇಡ್ತೀನಿ, ಇಲ್ಲ ಒಂದೊಂದ್ಸರಿ ಕೆಳಗಡೆ ಫೋಲ್ಡ್ ಮಾಡೋ ಇಡ್ತೀನಿ. ಸೊ ಸದ್ಯಕ್ಕೆ ಇವಾಗ ಹಿಂಗೆ ಇಟ್ಟಿದ್ದೀನಿ. ನಂಗೆ ಇದೆಲ್ಲ ಬಿಚ್ಚೋಗ್ತಿದೆ, ಜಾಸ್ತಿ ಕಂಫರ್ಟಬಲ್ ಆಗಿಲ್ಲ ಅಂದಾಗ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ. ಡ್ರೆಸ್ಸು ಹಾಕಿದ್ದೀನಿ ಹ್ಯಾಂಗರ್ಸ್ಗೆಲ್ಲ, ಬಟ್ ಅದು ಬಿದ್ದೋಗ್ತಾ ಇದೆ. ನೋಡೋಣ ಹಂಗೆ ಹಾಕ್ತೀರಾ, ಅದು ಕೂಡ ಫೋಲ್ಡ್ ಮಾಡಿ ಕೆಳಗಡೆ ಇಟ್ಬಿಡ್ತೀನಿ. ನಮ್ಮದು 3 ಜನದ್ದು ಹಂಗೇನೆ ಕೆಲವೊಂದು ಆರ್ಗನೈಸ್ ಮಾಡೋಕ್ಕೆ ಬಾಕ್ಸ್ಗಳಿಗೆ ಹಾಕಿ 3 ಜನದ ವಾರ್ಡ್ರೋಬ್ಸ್ ಕೂಡ ಹಾಗೆ ಆರ್ಗನೈಸ್ ಮಾಡಿರೋದು. ಜಿಯಂದು ಆಲ್ರೆಡಿ ಒಂದ್ಸರಿ ತೋರಿಸಿದ್ದೆ. ಸೊ ಇವಾಗ ಕ್ಲೀನ್ ಮಾಡಿದ್ನಲ್ಲ ಹಂಗೆ ನಿಮಗೆ ತೋರ್ಸೋಣ ವ್ಲಾಗಲ್ಲಿ ಅಂದ್ಬಿಟ್ಟು ತೋರಿಸ್ದೆ. ಆ ಥರ ಬಾಕ್ಸ್ಗಳು ಅದೆಲ್ಲ ಬೇಕು ಅಂದರೆ ನಿಮಗೆ ಅಮೆಝಾನಲ್ಲೇ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ತಗೋಬೋದು. ನನ್ನ ಸ್ಯಾರಿ ಕೂಡ ಅಷ್ಟೇ ಆ ಥರದ್ದೇ ದೊಡ್ಡ ಬಾಕ್ಸ್ಗಳಿದೆ, ಅದರಲ್ಲಿ ಆರ್ಗನೈಸ್ ಮಾಡಿರೋದು. ಆವಾಗ ನನಗೆ ಫಸ್ಟ್ ಹಾಗೆ ಎಲ್ಲ ಜೋಡಿಸ್ಬಿಡ್ತಾ ಇದ್ದೆ. ಒಂದು ಹೇಳಿದ್ರೆ ಕೆಳಗಡೆ ಒಂದು ಬಿದ್ದೋಗೋದು, ಮತ್ತು ಅದು ಕೆಳಗಡೆ ಮತ್ತೆ ಫೋಲ್ಡ್ ಮಾಡಿ ಇಡಬೇಕಾಗೋದು. ಇವಾಗ ಯಾವ್ದು ಬೇಕೋ ಆ ಬಾಕ್ಸ್ ಮಾತ್ರ ತೊಗೊಂಡು ಅದರಲ್ಲಿ ತೊಗೊಂಡು ಮತ್ತೆ ಆ ಬಾಕ್ಸ್ ಹಾಗೆ ಇಡ್ಬೋದು. ಸೊ ನನಗೆ ಯಾಕೋ ಇದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಯಾವುದು ಅಷ್ಟೊಂದು ಪದೇ ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗಲಾದ್ರೂ ಒಂದು ಸ್ವಲ್ಪ ದಿನ ಆದಮೇಲೆ ಫೋಲ್ಡ್ ಮಾಡ್ಕೋಬೋದು ಅಂತ. ಅವಾಗ ಏನಾಗ್ತಿತ್ತು ಅನ್ನೋ ಹಾಗೆ ಇಟ್ಟಾಗ ಪ್ರತಿ ಸರಿ ಒಂದು 15 ಡೇಸ್ ಒಂದ್ಸಾರು ಅದನ್ನು ಮತ್ತೆ ಜೋಡಿಸಿಡ್ಬೇಕಿತ್ತು. ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ, ಆ ಕೆಲಸ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ. ಸೊ ನೆನ್ನೆಯಿಂದ ವ್ಲಾಗ್ ಮಾಡ್ತಾ ಇದ್ದೆ ನಾನು. ಏನಂದರೆ ಅಮ್ಮ ಎಲ್ಲ ಬಂದಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ. ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಫುಲ್ ಕಂಟಿನ್ಯೂಸ್ ಆಗಿ ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಎಲ್ಲೆಲ್ಲಿ ಆಗುತ್ತೆ ಎಲ್ಲ ವ್ಲಾಗ್ ಮಾಡಿ ತೋರಿಸಿದ್ದೀನಿ. ಮತ್ತು ನೀವೆಲ್ಲ ಸಮ್ಮರಲ್ಲಿ ಏನು ಪ್ಲ್ಯಾನ್ಸು ಏನು ಮಾಡಿದ್ದೀರಾ ನಂಗೆ ಕಮೆಂಟ್ ಮಾಡಿ ಹೇಳಿ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಿದ್ದೀರಾ. ಸದ್ಯಕ್ಕಂತೂ ನಮ್ಮದು ಇನ್ನೂ ಏನೂ ಪ್ಲ್ಯಾನ್ಸ್ ಇಲ್ಲ, ನೋಡೋಣ ಹಿಂಗೆ ಆಗುತ್ತೆ ಅಂತ. ಏನು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಬಟ್ ನೋಡೋಣ. ಆಮೇಲೆ ಇನ್ನೊಂದೇನೆಂದರೆ ನಾವು ಚಂದುದು US ಕಂಪ್ನಿ ಅಂತ ಅವ್ರು ಯಾವಾಗ ಹೇಳಿದ್ರು ಚಂದು ಏನು ವರ್ಕ್ ಮಾಡ್ತಾರೆ ಅಂತ ನಾವು ಒಂದು ವೀಡಿಯೋಲಿ ಏನು ಹೇಳಿದ್ವಿ. ಸೊ ಅದು ವೀಡಿಯೋ ನೋಡಲಿಲ್ಲ ಅಂದರೆ ಇನ್ನೂ ಯಾರಾದರೂ ಹೋಗಿ ನೋಡಿ. ಮತ್ತೆ ಯಾರಾದರೂ ಅಕಸ್ಮಾತ್ ಮಧ್ಯೆ ನಂಗೆ ಕೇಳ್ತಾ ಇರ್ತೀರ ಒಬ್ಬೊಬ್ಬರು. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆವಾಗ ನಮಗೆ ಚಂದು ಹೇಳಿದರು ನಾನು US ಬೇಸ್ಡ್ ಕಂಪ್ನಿಲಿ ಕೆಲಸ ಮಾಡೋದು ಅಂತ. ಆವಾಗ ಅದಾದಮೇಲೆ ನನಗೆ ಒಂದು ಸ್ವಲ್ಪ ಜನ ಕೇಳ್ತಾ ಇದ್ರಿ, ರಮ್ಯಾ ಚಂದುದು ಕಂಪ್ನಿ US ಅಲ್ಲಿರೋದು ಅಂತ ಹೇಳಿದ್ರು. ಸೊ ನೀವೇನಾದರೂ ಶಿಫ್ಟ್ ಆಗ್ತೀರಾ US-ಗೆ ಹಿಂಗೆ ಏನು ಅಂತ. ಸೊ ಸದ್ಯಕ್ಕೆ US-ಗೆಲ್ಲ ಶಿಫ್ಟ್ ಆಗೋದು ಅದೆಲ್ಲ ಏನು ಪ್ಲ್ಯಾನ್ಸ್ ಇಲ್ಲ. ಏಕೆಂದರೆ ಇವಾಗ ಸದ್ಯಕ್ಕೆ ನಮಗೆ ಇಲ್ಲೇ ಇರಬೇಕು ಅಂತ ಇಷ್ಟ, ಇಂಡಿಯಾಲೇ ನನಗೆ ಮತ್ತು ಚಂದುಗೆ ಇಬ್ರಿಗೂ. ಮತ್ತು ಚಂದುಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಇಲ್ಲಿಂದನೇ ವರ್ಕ್ ಮಾಡ್ಬೋದು. ಬಟ್ ಮುಂದೆ ಗೊತ್ತಿಲ್ಲ, ಅಕಸ್ಮಾತ್ ಹೋಗಬೇಕಾಗತ್ತೆ. ಅದು ಹೇಳಕ್ಕೆ ಬರಲ್ಲ ನಮಗೆ, ಯಾಕೆಂದರೆ ಅದು ಡಿಪೆಂಡ್ ಆಗುತ್ತೆ. ಸೊ ಮುಂದೆ ಏನಾದರೂ ಅಕಸ್ಮಾತ್ ಹೋಗಬೇಕಾದ್ರೆ ಬೇರೆ ಹೋಗಲೇಬೇಕು ಅನ್ನೋದಾದರೆ ಹೋಗ್ತೀವಿ. ಸೊ ಹೋಗೋದೇ ಇಲ್ಲ ಅಂತಲ್ಲ, ಹೋಗಲೇಬೇಕು ಅಂದಾಗ. ಬಟ್ ಆದಷ್ಟು ಇವಾಗ ಸದ್ಯಕ್ಕೇನು ಹೋಗೋ ಪ್ಲ್ಯಾನ್ಸ್ ಆಗಿರ್ಬೋದು ಅಥವಾ ಹೋಗೋದಾದರೂ ಈ ಸದ್ಯಕ್ಕಿಲ್ಲ. ಅದೇ ಆವಾಗಲೇ ಹೇಳ್ದಂಗೆ ನೋಡೋಣ, ಅಕಸ್ಮಾತ್ ಚಂದು ಹೋಗಲೇಬೇಕು ಅಂತ ಆದಾಗ ನಾವಿಬ್ಬರಲ್ಲಿ ಇರೋಕ್ಕಾಗಲ್ಲ, ನಾವು ಚಂದು ಜೊತೆ ಹೋಗಬೇಕಾಗತ್ತೆ. ಸೊ ಹಂಗೇನಾದ್ರು ಆದರೆ ನಿಮ್ಗೆ ಗೊತ್ತಾಗತ್ತಲ್ವಾ. ಸೊ ಇನ್ಫಾರ್ಮ್ ಮಾಡ್ತೀನಿ. ಹಂಗೇನಾದ್ರು ಆದರೆ ನಾವೇನಾದರೂ ಹೋಗ್ತಿದ್ರೆ ಏನಾದರೂ ಶಿಫ್ಟ್ ಆದರೆ ನಾನು ನಿಮ್ಗೆ ಹೇಳ್ತೀನಿ. ಸದ್ಯಕ್ಕೆ ಇಲ್ಲ, ನೋಡೋಣ ಮುಂದೆ. ಅದೇ ಹೇಳ್ತಿದ್ದೀನಲ್ಲ, ಹೇಳಕ್ಕೆ ಬರಲ್ಲ, ಅದು ಯಾವಾಗ ಏನು ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಒಂದೊಂದ್ಸರಿ ಇವಾಗ ಇಲ್ಲಿಂದನೇ ವರ್ಕ್ ಮಾಡ್ತಿರೋದು ಓಕೆ ಆಗ್ತಿದೆ. ಬಟ್ ಒಂದೊಂದ್ಸರಿ ಆಮೇಲೆ ಏನಾದರೂ ಅಕಸ್ಮಾತ್ ಇಲ್ಲ ಅಲ್ಲಿ ಬರಬೇಕು ಅಂತ ಏನಾದರೂ ಇದು ಮಾಡಿದ್ರೆ ಹೋಗ್ಬೇಕಾಗತ್ತೆ. ಸೊ ಸ್ವಲ್ಪ ಜನ ಇಂಡಿಯಾಯಿಂದನೇ ವರ್ಕ್ ಮಾಡ್ತಿರೋದ್ರಿಂದ ಇವಾಗ ಓಕೆ, ಆಮೇಲೆ ಹಿಂಗೆ ಡಿಸೈಡ್ ಮಾಡ್ತಾರೆ ಇಲ್ಲ ಬರಲೇಬೇಕು ಅಂದರೆ ಚಂದು CTO ಬೇರೆ ಅಲ್ವಾ. ಸೊ ಬರಲೇಬೇಕು ಅಂತಂದರೆ ಆವಾಗ ಹೋಗ್ಬೇಕಾಗತ್ತೆ. ಸೊ ಅಂದರೆ ಲಾಸ್ಟ್ ವ್ಲಾಗ್ ಆದಮೇಲೆ ನನಗೆ ಅದು
ಕೇಳ್ತಾ ಇದ್ದೆ, ಅಂದರೆ ಆ ವ್ಲಾಗಲ್ಲಿ ಹೇಳಿದ್ಮೇಲೆ ಕೇಳ್ತಾ ಇದ್ರಿ, ರಮ್ಯಾ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ, ನಿಮಗೆ ಹೋಗ್ಬೇಕಂತ ಅನ್ಸಲ್ವಾ ಅಂತೆಲ್ಲ. ಸೊ ಇದೆ, ಬಟ್ ತುಂಬ ಹೋಗಲೇಬೇಕು ಅಂತಲೂ ಇಲ್ಲ ಅಥವಾ ಹೋಗಲೇಬಾರ್ದು ಅಂತಲೂ ಏನೂ ಇಲ್ಲ. ಬಟ್ ಸದ್ಯಕ್ಕೆ ಪ್ಲ್ಯಾನ್ಸ್ ಇಲ್ಲ. ಇವಾಗ ಸ್ವಲ್ಪ ದೇನದಲ್ಲಿ ತೊಗೊಂಡಿದ್ದು ಇರೋಣ ಇಲ್ಲಿ ಅಂತ. ಬಟ್ ಕಂಪ್ನಿ ಅಕಸ್ಮಾತ್ ಬರಲೇಬೇಕು ಅಂತ ಚಂದುಗೆ ಹೇಳಿದ್ರೆ ಅವಾಗಲೇ ನಾನು ಹೇಳಿದ್ನಲ್ಲ, ಬೇರೆ ಆಪ್ಷನ್ ಇಲ್ಲ, ಹೋಗ್ಬೇಕಾಗತ್ತೆ ಅಂತ. ನೋಡೋಣ ಹೆಂಗೆ ಹೋಗುತ್ತೆ, ಹಾಗೆ ಹೇಳಕ್ಕೆ ಬರಲ್ಲ. ಸೊ ಸದ್ಯಕ್ಕಂತೂ ಇಲ್ಲ. ಓಕೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆ ವಾರ್ಡ್ರೋಬ್ ಆರ್ಗನೈಸ್ ಮಾಡೋದು ತೋರಿಸ್ದೆ. ಸೊ ನಂದು ಅಲ್ಲಿ ಸ್ವಲ್ಪ ಕಿಚನ್ನು ಕ್ಲೀನ್ ಮಾಡೋದು ತೋರಿಸ್ದೆ. ಸೊ ಡೈಲಿ ವ್ಲಾಗ್ ಒಂದು ಹೌಸ್ ವೈಫ್ ರೂಟೀನ್ ಅಂದರೆ ಹಿಂಗೆ ಇರುತ್ತೆ. ಮನೆಗೆ ಯಾರಾದರೂ ಬಂದಾಗಲೂ ಕೂಡ ಅಷ್ಟೇ ಹಿಂಗೆ ಇರುತ್ತೆ. ಏನು ಫುಲ್ಲು ಚೇಂಜ್ ಆಗಿಬಿಡತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಹಿಂಗೆ ಇರುತ್ತೆ. ಬಟ್ ಬೇರೆ ಬೇರೆ ಹೊಸ ಕೆಲಸಗಳು ಬರ್ತಾ ಇರುತ್ತೆ ಲೈಫಲ್ಲಿ. ಏನಾದ್ರು ಹೊಸ್ದಾಗಿ ಮಾಡ್ತಾ ಇರ್ತೀವಿ, ಅದನ್ನು ಶೇರ್ ಮಾಡ್ತಾ ಇರ್ತೀವಿ. ಈ ಥರ ಯಾರಾದರೂ ಏನಾದ್ರು ಕ್ವೆಶನ್ ಕೇಳಿದ್ರೆ, ಇವಾಗ ರಮ್ಯಾ ಚಂದು ಇವಾಗ ಯೋಚನೆ ಮಾಡ್ತಾರೆ, ನೀವೇನಾದ್ರು ಶಿಫ್ಟ್ ಆಗ್ತೀರಾ ಅಂತೆಲ್ಲ ಕೇಳಿದ್ರು. ಸೊ ಆ ಥರದ್ದೆಲ್ಲ ನಾನು ಕೆಲವೊಂದ್ಸರಿ ಏನಾದರೂ ಇದ್ದರೆ ಅದನ್ನು ಕೂಡ ಹೇಳ್ತಾ ಇರ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.